ಹಾಯ್ ಗೈಸ್, ಇವತ್ತು ನಾವು ಬಟರ್ ಫ್ರೂಟ್ ಅಥವಾ ಅವಕಾಡೋ ಈ ಹಣ್ಣಿನಿಂದ ಒಂದು ಮಿಲ್ಕ್ ಶೇಕನ್ನು ಮಾಡಲಿಕ್ಕಾಗಿ ಹೋಗ್ತಾ ಇದ್ದೀವಿ. ಅದಕ್ಕಾಗಿ ನೋಡಿ, ಇಲ್ಲಿ ಒಂದು 2 ಬಟರ್ ಫ್ರೂಟ್ ತುಂಬ ಹಣ್ಣಾಗಿರುವಂಥ ಬಟರ್ ಫ್ರೂಟನ್ನು ತೊಗೊಂಡಿದ್ದೀನಿ. ಜೊತೆಗೆ ಒಂದು 3 ಏಲಕ್ಕಿಯನ್ನು ಕೂಡ ನಾನು ತೊಗೊಂಡಿದ್ದೀನಿ. ಕೆಲವು ಇಂಗ್ರೀಡಿಯೆಂಟ್ಸ್ನಿಂದ ಮಾಡಬಹುದಾದಂಥ ಈ ಮಿಲ್ಕ್ ಶೇಕನ್ನು ನಾವು ಈಗ ಮಾಡೋಣ, ಬನ್ನಿ. ಮೊದಲಿಗೆ ನಾನು ಒಂದು ಮಿಕ್ಸಿ ಜಾರ್ನಲ್ಲಿ ನೋಡಿ, ಈ ಸ್ಪೂನಿಗೆ ತಕ್ಕ ಹಾಗೆ 1-2 ಸ್ಪೂನ್ ಸಕ್ಕರೆಯನ್ನು ಮತ್ತು ಏಲಕ್ಕಿಯನ್ನು ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಪುಡಿ ಮಾಡಿಟ್ಕೊಂಡ ಈ ಸಕ್ಕರೆ ಮತ್ತು ಏಲಕ್ಕಿಗೆ ಈಗೆಲ್ಲ ಬಟರ್ ಫ್ರೂಟನ್ನು ಹಾಕಿ ನಾನೊಂದು ಸಲ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ 1 ಲೋಟ ಹಾಲನ್ನು ಕೂಡ ನಾನು ಅದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ನಮ್ಮ ಅವಕಾಡೋ ಮಿಲ್ಕ್ ಶೇಕ್ ಈಗ ರೆಡಿಯಾಗಿದೆ. ನೋಡಿ, ನಮ್ಮ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ. ಕಡಿಮೆ ಇಂಗ್ರೀಡಿಯೆಂಟ್ಸ್ನಲ್ಲಿ ಮಾಡಬಹುದಾದ, ಮನೆಯಲ್ಲೇ ಮಾಡಬಹುದಾದಂತಹ ಒಂದು ಈಸಿ ಮಿಲ್ಕ್ ಶೇಕ್ ಇದು. ನಮಗೆ ಬೇಕಾದರೆ ನಟ್ಸ್ಗಳನ್ನು, ಬಾದಾಮ್, ಪಿಸ್ತಾ, ಗೋಡಂಬಿ ಇವುಗಳನ್ನೆಲ್ಲ ಹಾಕ್ಕೊಂಡು ಕೂಡ ನಾವು ಇದನ್ನು ಮಾಡ್ಕೋಬೋದು. ಇನ್ನೂ ಇದಕ್ಕೆ ಟೇಸ್ಟನ್ನು ಕೊಡುತ್ತೆ. ಒಂದು ವೇಳೆ ನಮ್ಮ ಮನೆಗಳಲ್ಲಿ ಇದು ಇಲ್ಲವಾದರೆ ಈ ರೀತಿಯಾಗಿ ನಾವು ಸಿಂಪಲಾಗಿ ಕೂಡ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.